ಥ್ಯಾಂಕ್ ಯು. ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಗೊತ್ತು. ಥ್ಯಾಂಕ್ ಯು. ಇನ್ನಷ್ಟು ಸ್ಟ್ರಾಂಗ್ ಬಗೆಹರಿ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪದ ಸಿನಿಮಾಗಳು ಎಷ್ಟು ಸಿನಿಮಾ ಶಾಂತಿ ಕ್ರಾಂತಿ ಅಂತ ಕೇಳ್ಪಟ್ಟು ಹೌದು. ಅದ್ರ ಬಗ್ಗೆ ಏನಾದ್ರು ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ತುಂಬಾ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬಾ ಆಸೆ ಪಟ್ರು ಈ ಸಿನಿಮಾ ಮಾಡ್ಬೇಕಂತ, ರಿಲೀಸ್ ಮಾಡ್ಬೇಕಂತ. ಅಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನ್ಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಾ ಇದಾರೆ, ನೋಡೋ ಏನ್ ಮಾಡ್ತೀಯ, ಇಷ್ಟೇ ನೋಡೋ ಏನ್ ಮಾಡ್ತೀಯ ಅಂತ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದೀನಿ ಅದ್ರ ಬಗ್ಗೆ ಎಲ್ಲ ಏನ್ ಪಾಸಿಟಿವ್ಸ್ ಏನಿದೆ, ಹೆಂಗ್ ಆಗತ್ತೆ, ಯಾವ ತರ ಆಗತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19th 1991 ಆ ಸಿನಿಮಾ ರಿಲೀಸ್ ಆಯ್ತು. ಅದ್ರ ಬಗ್ಗೆ ತುಂಬಾ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ತರ ನಂಬರ್ ಆಫ್ ಡೇಸ್, ಅದ್ರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್ 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆಸ್ ಅ ಫ್ಯಾನ್ 1% ಜಾಸ್ತಿ. ನಾನು ಯಾವತ್ತೂ ಅವ್ರ ಮಗನ್ಗಿಂತ ಆಸ್ ಅ ಫ್ಯಾನೇ ಜಾಸ್ತಿ. ನಾನು ಅವ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ತರ ಯೋಚನೆ ಮಾಡಿ ಆ ತರ ಮಾಡಿರೋರು. ನಾವೇನು ಅದನ್ನ ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ ಫ್ಯಾಮಿಲಿಗೆ PR ಅನ್ನೋರು ಯಾರು ಇಲ್ಲ. ನಾವು PR ಮಾಡ್ಕೊಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನ ಮಾಡ್ಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟ್ ಆಗಿ. ಇವತ್ತು ಒಂದು ಚರ್ಚೆ ಆದಾಗ ನೋಡೋದೇನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಡೂ ಇಟ್.